ಹಬ್ಬ ಅಂತ ನಾವು ಹೇಳ್ತೀವಿ. ಯಾವ ರೀತಿ ಎಕ್ಸಾಮ್ ಇಸ್ ಸೆಲೆಬ್ರೇಷನ್ ಅಂತ ಹೇಳ್ತೀವಿ, ಚುನಾವಣೆ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಹಬ್ಬ. ಯಾಕಂದ್ರೆ ಒಬ್ಬ ಸಮರ್ಥ ನಾಯಕನನ್ನ, ಎಲಿಜಿಬಲ್ ಕ್ಯಾಂಡಿಡೇಟ್ನ ನಾವು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆಗಿ ಎಲೆಕ್ಟ್ ಮಾಡಲಿಕ್ಕೆ ಒಂದು ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಡ್ತಾ ಇರುವಂತಹ ದೊಡ್ಡ ಹಕ್ಕು. ಸೊ ಆದ್ರಿಂದ ಇದನ್ನ ನಾವು ಜನರಿಗೂ ಕೂಡ ಅದನ್ನೇ ಮನವರಿಕೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಒಳ್ಳೆ ಕ್ಯಾಂಡಿಡೇಟು, ನಾವೇನು ವರ್ಕ್ ಮಾಡಿದ್ದೀವಿ, ಕಾಂಗ್ರೆಸ್ ಪಕ್ಷದಿಂದ ಏನು ವರ್ಕ್ ಮಾಡಿದ್ದೀವಿ, ಇದನ್ನು ತಿಳ್ಕೊಂಡು ನೀವು ವೋಟ್ ಮಾಡ್ರಿ ಅಂತ ಅವರಲ್ಲೂ ಕೂಡ ನಾವು ವಿ ಆರ್ ಗೋಯಿಂಗ್ ಅಂಡ್ ಆಸ್ಕಿಂಗ್ ಫಾರ್ ವೋಟ್ಸ್. ಇಲ್ಲಿರುವಂತಹ ಜನರನ್ನ ಮಾತಾಡಿಸಿದಾಗ ಎಲ್ಲರೂ ಹೇಳ್ತಾ ಇದ್ರು ಅವ್ರ ತಾತನನ್ನ ನಾವು ಕಾಣ್ತಾ ಇದ್ದೀವಿ ಅಂತ. ನೀವು ಏನ್ ಹೇಳ್ತೀರಾ ಇಲ್ಲಿನ ಜನರಿಗೆ ಹೇಳೋದೇನು ಅಂದ್ರೆ, ಅದು ಜನರ ಅಭಿಮಾನ, ಪ್ರೀತಿ, ಹೌದಾ? ಸೊ ಅದನ್ನ ನಾವಾಗಿ ಹೇಳ್ತಾ ಇಲ್ಲ, ನಾವು ಸಮರ್ಥ ಎಲ್ಲೂ ಹೇಳ್ತಾ ಇಲ್ಲ ನಾನು ಅವ್ರ ಮೊಮ್ಮಗ ಅಂತ. ಅದು ಸರಿ, ಮೊಮ್ಮಗ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಾಟ್ ಸಿ ಪೀಪಲ್ ಟೆಲ್ಲಿಂಗ್ ದಟ್ ಕಿ ಯು ಆರ್ ಲೈಕ್ ಶಾಮನೂರ್ ಶಿವಶಂಕರಪ್ಪಾಜಿ ಅಂದ್ರೆ ಎಲ್ಲೋ ಆ ಗುಣಗಳನ್ನ ಅವ್ರು ನೋಡ್ತಾ ಇದ್ದಾರೆ, ಹೌದಾ? ಸೊ ಅದನ್ನ ಐಡೆಂಟಿಫೈ ಮಾಡೋದು ನಿಜವಾಗ್ಲೂ ಸಂತೋಷದ ವಿಷಯ. ಓಕೆ ಮೇಡಮ್, ಇಲ್ಲಿರುವಂತಹ ಮತದಾರರಿಗೆ ಏನು ಅಭಿವೃದ್ಧಿಯ ಕೆಲಸವನ್ನ ಮಾಡ್ಕೊಡ್ತೀರಾ ನೆಕ್ಸ್ಟ್ ಎಲೆಕ್ಷನ್ ಗೆದ್ದ ಮೇಲೆ, ಸರ್ ಗೆದ್ದ ಮೇಲೆ? ಬೆಳವನೂರು ಕ್ಷೇತ್ರ, ಆಮೇಲೆ ನಿನ್ನೆ ಸಿರಮಗೊಂಡನಹಳ್ಳಿ, ಅದನ್ನೆಲ್ಲ ಮಾಡ್ಕೊಂಡು ನಾಗ್ನೂರು, ಈ ರೀತಿ ಕವರ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇಲ್ಲಿ ಕೇಳ್ತಾ ಇರೋದು, ಕೆಲವು ಕಡೆ ಚರಂಡಿ ವರ್ಕ್ ಆಗಿಲ್ಲ ಅಂತ, ಗ್ರಾಂಟ್ಸ್ ಬಂದಿರುತ್ತೆ, ಅದಕ್ಕೆ ತಕ್ಕ ಹಾಗೆ ವರ್ಕ್ ಆಗಿರುತ್ತೆ, ಹೌದಾ? ಸೊ ಇನ್ನೂ ಕೂಡ ವರ್ಕ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಮತ್ತೆ ಮನೆಗಳ ಬೇಡಿಕೆ ಇದೆ, ಸರ್ಕಾರದಿಂದ ಎಷ್ಟು ಮನೆ ಬಂದಿರುತ್ತೆ ಅದಕ್ಕಿಂತ ಜಾಸ್ತಿ ಬೇಡಿಕೆ ಇದೆ. ಸೊ ಅದರಿಂದ ನಾವು ಕೂಡ ಸರ್ಕಾರಕ್ಕೆ ಅದನ್ನೇ ಮನವಿ ಮಾಡ್ತೀವಿ, ಇಲ್ಲಿ ಬೇಡಿಕೆಗಳು ಇಷ್ಟಿದಾವೆ, ಅದನ್ನು ಕೂಡ ಗ್ರಾಂಟ್ ಮಾಡ್ರಿ ಅಂತ. ಇಲ್ಲಿ ಹಳೆ ಬೇಳೂರಿನಲ್ಲಿ ಶಿಫ್ಟೆಡ್ ವಿಲೇಜ್, ಇದು ಹಳೆ ಊರು. ಸೊ ಇಲ್ಲೂ ಕೂಡ ಅವರು ನಮಗೆ ಹಕ್ಕು ಪತ್ರ ಬೇಕು ಅಂತ ಎಲ್ಲ ಕೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ. ಮೇಡಮ್, ಇಲ್ಲಿರುವಂತಹ ಮತದಾರರೇ ಹೇಳಿದ್ರು 100 ಕೋಟಿ ಅನುದಾನವನ್ನ ತಂದಿದ್ದೀರಂತೆ. ಯಾವ ಯೋಜನೆ ಅದು, ಏನು ಫಲ ಇದೆ ಅಂತ? ಈಗ ಮೊನ್ನೆ ಬಜೆಟ್ ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 100 ಕೋಟಿ ಗ್ರಾಂಟ್ಸ್ ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಅವ್ರು ಕೂಡ ಅನೌನ್ಸ್ ಮಾಡಿದ್ದಾರೆ. ಸೊ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳನ್ನ ನೋಡಿ, ಸೊ ವಿ ವಿಲ್ ಲುಕ್ ಎಟ್ ಇಟ್. 100 ಕೋಟಿನ ಯಾವ ರೀತಿ ಬಳಸಬೇಕು, ಎಲ್ಲಿ ಅದರ ಅವಶ್ಯಕತೆ ಜಾಸ್ತಿ ಇದೆ ಅಂತ ತಿಳ್ಕೊಂಡು ಆ ಗ್ರಾಂಟ್ಸ್ನ ಸರಿಯಾಗಿ ಬಳಸ್ಕೊಳ್ತೀವಿ. ಮೇಡಮ್, ಈ ಮೂಲಕ ನೀವು ಮತದಾರರಿಗೆ ಏನ್ ಹೇಳ್ತೀರಾ? ಈ ಹಳೆ ಬೆಳವನೂರು ಮತದಾರರಿಗಾಗಿರ್ಬೋದು ಅಥವಾ ಬೆಳವನೂರು ಮತದಾರರು, ನಾನು ಇಲ್ಲಿ ಓಡಾಡಿದ್ನಲ್ಲ, ಹೊಸ ಬೆಳವನೂರು, ಹಳೆ ಬೆಳವನೂರು, ಹೊಸ ಬೆಳವನೂರಲ್ಲಿರುವಂತಹ ಸಿಮೆಂಟ್ ರಸ್ತೆಗಳು, ಇಡೀ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿರುವಂತಹ ಸಿಮೆಂಟ್ ರಸ್ತೆ ನೋಡಿದ್ರೆ ಎಲ್ಲೂ ಕೂಡ ಕೇವಲ ಒಂದು 10% ಉಳಿದಿರ್ಬೋದನ್ನ, ಹೊಲಕ್ಕೆ ಹೋಗೋ ರಸ್ತೆ ಅದನ್ನು ಆಗ್ಯವೆ. ಸೊ ಏನು ಉಳಿದಿದೆ ಅಂತ ಒಂದು ಸರ್ವೆ ಮಾಡಬೇಕಾಗಿದೆ. ಸೊ ಅದರಿಂದ ಮೂಲಭೂತ ಸೌಕರ್ಯಗಳಿಗೆ ಅಪ್ಪಾಜಿಯವರು ಸಾಕಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಜೊತೆಗೆ ಶಾಲೆಗಳಿಗೆ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಅದರಿಂದ ಮುಂದುವರೆದ ಕಾಮಗಾರಿ ಅಂದ್ರೆ ಏನ್ ಮನೆಗಳು ಕೇಳ್ತಾ ಇದ್ದಾರೆ, ಚರಂಡಿ ಸಮಸ್ಯೆ ಡೇ ಟು ಡೇ ಇರುತ್ತಲ್ಲ, ಅದನ್ನ ಅಡಿಷನಲ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಬೆಳನೂರು ಕ್ಷೇತ್ರದ ಜನತೆಗೆ ಅಪ್ಪಾಜಿಯವರು ಮಾಡಿರುವಂತಹ ಇಷ್ಟೊಂದು ಅಭಿವೃದ್ಧಿ, ಒಂದು ಸರ್ಕಾರದಿಂದ ಮಾಡಿರುವಂತಹ ಯೋಜನೆಗಳು, ಜೊತೆಗೆ ವೈಯಕ್ತಿಕವಾಗಿ ಅವರು ಕೂಡ ದೇವಸ್ಥಾನಗಳಿಗೆ ಕೊಟ್ಟಿರುವಂಥದ್ದು ಎಲ್ಲ ಸಮಾಜದವರಿಗೂ ಕೊಟ್ಟಿದ್ದಾರೆ. ಸೊ ಅದರಿಂದ ಇದ್ರ ಜೊತೆಗೆ SSK ಟ್ರಸ್ಟಿಂದನೂ ಕೂಡ ಸಾಕಷ್ಟು ಸೇವೆಗಳನ್ನು ಮಾಡಿದ್ದೀವಿ. ಆರೋಗ್ಯ ಸೇವೆ ಆಯಿತು, ಶಿಕ್ಷಣ ಸೇವೆ, ಸ್ಕಾಲರ್ಶಿಪ್ ಅಂತೆ. ಸೊ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಯಾವ ಪಕ್ಷ ನಿಮ್ಮ ಜೊತೆಗಿದೆ ಅದನ್ನು ದಯವಿಟ್ಟು ಯೋಚನೆ ಮಾಡಿರಿ. ಇದು ಒಂದು ಬೈ ಎಲೆಕ್ಷನ್ನು, ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಸರ್ಕಾರ ಇದೆ. ಸೊ ಎಚ್ಚೆತ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ ಶಾಮನೂರು, ಹಸ್ತದ ಗುರುತು, ಕ್ರಮ ಸಂಖ್ಯೆ 3ಗೆ ನೀವು ವೋಟ್ ಮಾಡ್ರಿ ಅಂತ ಅವರಲ್ಲೂ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೀನಿ.